ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿದ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇಲ್ಲಾಂದರೆ ನಿಮಗೆ ವಿಡಿಯೋಗಳು ಬರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ರಿಗೂ ಸಪೋರ್ಟ್ ಮಾಡಿ ಯೂಟ್ಯೂಬರ್ಸ್ಗಳಿಗೆ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತು ಕೂಡ ನಾನು ಮೀಶೋಯಿಂದ ವಿಡಿಯೋಗಳನ್ನ ತೊಗೊಂಬಂದಿದ್ದೀನಿ. ಇವತ್ತು ಕೂಡ ಮೀಶೋ ವಿಡಿಯೋನೇ ಹಾಕ್ತಾ ಇದ್ದೀನಿ. ನಾನು ಮೀಶೋನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಬಟ್ಟೆ ಅಂದ್ಕೊಂಡಿದ್ದೀರಾ? ಖಂಡಿತ ಇವತ್ತು ಬಟ್ಟೆ ಶಾಪಿಂಗ್ ವಿಡಿಯೋ ಅಲ್ಲ, ಇವತ್ತು ಆಕ್ಸೆಸರೀಸ್ನ ಶಾಪಿಂಗ್ ಮಾಡಿದ್ದೀನಿ. ಆ ಆಕ್ಸೆಸರೀಸ್ ಯಾವ್ದ್ಯಾವುದು ಅಂತೇಳಿ ನಾನು ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದರದ್ದು ಪ್ರೈಸ್ ಏನು ಬಂದಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರಲ್ಲ, ಹಾಗೆ ಇದು ಸ್ಪಾನ್ಸರ್ ವಿಡಿಯೋನೂ ಕೂಡ ಅಲ್ಲ. ನಾನು ನನ್ನ ಅವಶ್ಯಕತೆಗೆ ಮತ್ತು ನಮ್ಮ ಮನೆಗೆ ಡೆಕೋರೇಷನ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಐಟಮ್ಗಳನ್ನ ನಾನು ತೊಗೊಂಡಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹಂಚ್ಕೊತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ಯಾವಾಗಲೇ ವಿಡಿಯೋ ಮಾಡಬೇಕು ಅಂದ್ರೂ ಏನಾದರೂ ಒಂದೊಂದು ಡಿಸ್ಟರ್ಬೆನ್ಸ್ ಬರ್ತಾನೆ ಇರುತ್ತೆ. ನನಗೆ ಸಾಧ್ಯನೇ ಆಗಲ್ಲ. ಇದು ಹಳ್ಳಿ ಥರ ಇರೋದ್ರಿಂದ, ಹಳ್ಳಿ ವಾತಾವರಣ ಇರೋದ್ರಿಂದ ಆ ರೀತಿ ಆಗುತ್ತೆ. ಯಾರು ಏನು ಅಂದ್ಕೋಬೇಡಿ. ಯಾವಾಗಲೇ ವಿಡಿಯೋ ಮಾಡೋಕ್ಕೆ ಹೋದ್ರು ಇಲ್ಲ ವಾಯ್ಸ್ ಕೊಡೋದಕ್ಕೆ ಹೋದ್ರು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಸಾರಿ ಫ್ರೆಂಡ್ಸ್, ಏನಾದರೂ ಡಿಸ್ಟರ್ಬ್ ಆಗಿದ್ದರೆ ಸಾರಿ, ದಯವಿಟ್ಟು ಕ್ಷಮಿಸಿ. ಮತ್ತು ಇವತ್ತು ನಾನು ಏನೇನೆಲ್ಲ ತೊಗೊಂಡು ಬಂದಿದ್ದೀನಿ ಅದೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ. ಏನೇನು ಶಾಪಿಂಗ್ ಮಾಡಿದ್ದೀನಿ, ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋನೂ ಅಲ್ಲ, ಹಾಗೆ ಪ್ರಮೋಷನ್ ವಿಡಿಯೋನೂ ಅಲ್ಲ. ನಾನು ನನ್ನ ಅವಶ್ಯಕತೆಗೆ ತೊಗೊಂಡಿರ್ತಕ್ಕಂಥ ಐಟಮ್ಸ್ಗಳನ್ನ ನಿಮ್ಮ ಮುಂದೆ ಹಂಚ್ಕೊತೀನಿ. ಬನ್ನಿ ಏನೇನು ಅಂತ ನೋಡ್ಕೊಂಡು ಬರೋಣ. ಮನೆಗೆ ಅಂತೇಳಿ ನಾನು ಈ ಥರ ಒಂದು ಬೆಲ್ಲನ ತೊಗೊಂಡಿದ್ದೀನಿ. ನಿನ್ನೆ ಅಷ್ಟೇ ಬಂತು, ನಾನು ಕಂಪ್ಲೀಟ್ ಓಪನ್ ಮಾಡಿ ನೋಡಿರಲಿಲ್ಲ. ಏನಿಲ್ಲ, ಫಿಕ್ಸ್ ಮಾಡ್ಕೋಬೋದು. ಇದು ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ನಿನ್ನೆ ಅಷ್ಟೇ ಬಂತು, ನಾನು ಯಾವುದೂ ಅಷ್ಟೊಂದು ಓಪನ್ ಮಾಡಿ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಇವಾಗಂತೂ ಟ್ರೆಂಡಲ್ಲಿರೋವಂಥದ್ದು ಏನೋ ಇದು ಈ ಥರ ಇತ್ತು ಅಂದರೆ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು ಬೆಲ್ಲನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು. ಇದ್ರದ್ದು ಪ್ರೈಸ್ ಬಂದು ಇಲ್ಲಿ ನಾನು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ಇದ್ರದ್ದು ನನಗೆ ಏನು ಪ್ರೈಸ್ ಬಂದಿದೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಶಬ್ದ ಮಾಡುತ್ತೆ. ಮತ್ತು ಈ ಥರ ಶಬ್ದ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಯಾವಾಗಲೂ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಟ್ ಇರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ತುಂಬ ದಿನದಿಂದ ಆಸೆ ಇತ್ತು, ತುಂಬ ನೋಡಿ ಕಾರ್ಟಲ್ಲಿ ಇಟ್ಟಿದೆ. ಆದರೆ ಇವಾಗ ಟ್ರೆಂಡಿಂಗಲ್ಲಿರೋದು ಏನೋ ಈ ಥರ ಎಲ್ಲ ಇತ್ತು ಅಂದರೆ ಇದು ದೃಷ್ಟಿ ಥರ ಔಲು ಐಸು ಅಂತನೇನೋ ಹೇಳ್ತಾರೆ. ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಅದಕ್ಕೆ ಇದೊಂದನ್ನು ತೊಗೊಂಡಿದ್ದೀನಿ. ಇದು ಅಟ್ಯಾಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ರಿಂಗ್ ಇದೆಯಲ್ಲ, ರಿಂಗನ್ನು ಓಪನ್ ಮಾಡಿ ಹೀಗೆ ಹಾಕಿದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದೆ. ಇದು ಕೂಡ ಇದನ್ನೇನು ರಿಟರ್ನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದು ನಿನ್ನೆ ಅಷ್ಟೇ ಬಂತು, ನಿನ್ನೆ ಸಂಜೆ. ನಾನು ಓಪನ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಇವತ್ತು ವಿಡಿಯೋ ನೆನ್ನೆನೇ ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಹೀಗೆ ಡಿಸ್ಟರ್ಬೆನ್ಸ್ ಇತ್ತು, ಆಗಲಿಲ್ಲ. ಹಾಗಾಗಿ ಇವತ್ತು ವಿಡಿಯೋನ ಮಾಡ್ತಾ. ಮತ್ತು ಇನ್ನೊಂದು ಬಂದು ಬ್ಯಾಂಗಲ್ಲು. ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದು ಅಷ್ಟೇ ಭಾಳ ಇಷ್ಟ ಆಯಿತು. ನಾನು ಸೈಜ್ ಬಂದು 2.6 ತೊಗೊಂಡಿದ್ದೀನಿ. ಮತ್ತು ಸೈಜು ನೋಡೋದಕ್ಕೆ ಚಿಕ್ಕದು ಅನಿಸುತ್ತೆ. ಇದು ಚಿಕ್ಕ ಸೈಜ್ ಇದ್ರೇ ಗಾಜಿನ ಬಳೆಗಿನ್ನ ತುಂಬಾ ಒಳ್ಳೆಯದು. ಇಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಚಿಕ್ಕ ಸೈಜ್ ಇದ್ರೇ ಚೆಂದ. ಇಲ್ಲ ಅಂದರೆ ಕೈ ಮುಂಭಾಗ ಬಂದು ಕುತ್ಕೊಳ್ತಾ ಇರುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಟೈಟ್ ಏನು ಅನಿಸಲ್ಲ, ಚೆನ್ನಾಗಿದೆ. 2.6 ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಎಲ್ಲಾದರೂ ಹೊರಗಡೆ ಹೋಗಬೇಕು, ಟ್ರಾವೆಲ್ ಮಾಡ್ತೀವಿ ಅಂದಾಗ, ಲಾಂಗ್ ಟ್ರಾವೆಲ್ಲಿಂಗು ಆ ಥರ ಎಲ್ಲ ಹೋಗ್ತೀವಿ ಅಂದಾಗ ಗೋಲ್ಡನ್ನೇ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಆವಾಗ ಈ ಥರನೂ ಕೂಡ ಹಾಕ್ಕೊಂಡು ಹೋಗ್ಬೋದು. ನಮಗೂ ಖುಷಿ ಇರುತ್ತೆ, ಗೋಲ್ಡ್ ಹಾಕ್ಕೊಂಡಿದ್ದೀವಿ ಅನ್ನೋ ಸಮಾಧಾನದಲ್ಲಿ ಹೋಗಿ ಬರ್ಬೋದು. ಚೆನ್ನಾಗಿದೆ ಇದಂತೂ. ಪ್ರೈಸು ನಾನು ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸಖತ್ ಖುಷಿ ಆಯಿತು ಇದನ್ನು. ಇದು ಸೈಜ್ ಬಂದು ನಾನು 2.6 ತೊಗೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ತೊಗೊಳ್ಳಿ. ನಂದು ಇದು ಗಾಜಿನ ಬಳೆ ಬಂದು 2.8 ಬರುತ್ತೆ.
ಇದು ಹೀಗಿದ್ರೇ ಚೆಂದ, ಇಲ್ಲ ಅಂತ ಅಂದರೆ ಅಷ್ಟು ಇದಾಗಲ್ಲ. ಹೀಗೆ ಕೈ ಬಿಟ್ಟಾಗ ಇಲ್ಲಿ ಮುಂದೆ ಬಂದು ಕೂತ್ಕೊಳ್ಳುತ್ತೆ, ಆವಾಗ ಬಿದ್ದೋದಂಗೆ ಅನಿಸ್ತಿರುತ್ತೆ. ಅದಕ್ಕೆ ನಾನು ಯಾವಾಗಲೂ ಒಂದೊಂದನ್ನ ಈ ರೀತಿಯಾಗಿ ತೊಗೊತೀನಿ. ಒಂದು ಸಲ 2.8 ತೊಗೊಂಡಿದ್ದೆ, ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ. ಬಟ್ ಬಳೆ ಡಿಸೈನ್ ಇಷ್ಟ ಆಗಿಬಿಟ್ಟು ವಾಪಸ್ ಕಳಿಸ್ದೆ, ಹಾಗೆ ಇಟ್ಕೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಸೈಜೂ ಎಲ್ಲ ನೋಡಿ ತೊಗೊಳ್ಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ, ಮತ್ತು ಡಿಸೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿ ಡಿಸೈನ್ ಕೂಡ ಎಷ್ಟು ಚೆನ್ನಾಗಿದೆ ಅಂತೇಳಿ, ಸಖತ್ತಾಗಿದೆ ಡಿಸೈನ್ ಕೂಡ. ಕಾಣಿಸ್ತಿದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. 6 ಸ್ಟೋನ್ಸ್ದು ನಾನು ತೊಗೊಂಡಿದ್ದೀನಿ. ವಾಚ್ ಹಾಕ್ಕೊಂಡು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ವಾಚ್ ಹಾಕ್ಕೊಳ್ದೇನೂ ಕೂಡ ಈ ರೀತಿ ಹಾಕ್ಕೋಬೋದು. ಈಗ ಸ್ಟೈಲಿಶ್ ಆಗಿ ಚೆನ್ನಾಗಿ ಅನಿಸುತ್ತೆ, ಮತ್ತು ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು. ಮ್ಯಾಚಿಂಗ್ ಕೂಡ ಹಾಕ್ಕೋಬೋದು. ಬಟ್ ನನಗೆ ಬ್ಲ್ಯಾಕ್ ಅದು ನೋಡಿರೋ ಡಿಸೈನಲ್ಲಿ ಬ್ಲ್ಯಾಕ್ ಇರಲಿಲ್ಲ, ಆದರೂ ಇವರು ಬ್ಲ್ಯಾಕ್ನ ಕಳಿಸಿದ್ದಾರೆ. ಮತ್ತು ಇಲ್ಲಿ ಒಂದು ಬಟರ್ಫ್ಲೈ ಬರುತ್ತೆ, ಬಟರ್ಫ್ಲೈ ಡಿಸೈನ್ಸ್ ಇದೆ ನೋಡಿ. ಇಲ್ಲಿ ಬಟರ್ಫ್ಲೈ ಇದೆ, ಬಟರ್ಫ್ಲೈ ಡಿಸೈನ್ ಬರುತ್ತೆ. ಬಟರ್ಫ್ಲೈ ಡಿಸೈನ್ ಬಂದು ಈ ರೀತಿಯಾಗಿ ಎಲ್ಲನೂ ಒಟ್ಟಿಗೆ ಹಾಕ್ಕೊತೀನಿ ಅಂದ್ರೂ ಹಾಕ್ಕೋಬೋದು. ನೋಡಿ ಎರಡೂ ಒಂದೇ ಕಲರ್ ಕಳಿಸಿದ್ದಾರೆ, ಅದೊಂದು ಮಿಸ್ಟೇಕ್ ಆಯಿತು. ಮತ್ತೆ ಏನು ರಿಟರ್ನ್ ಮಾಡೋದು ಅಂಥೇಳಿ, ಮತ್ತು ಇದು ಸುಮ್ಮನೆ ಏನಕ್ಕೆ ಪದೇ ರಿಟರ್ನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಇರಲಿ ಬಿಡು, ಏನು ಎಷ್ಟು ದಿನ ಹಾಕ್ಕೊಳ್ತೀವಿ, ಎಲ್ಲಾದರೂ ಹೊರಗಡೆ ಹೋದಾಗ ತಾನೇ ಹಾಕ್ಕೊಳ್ಳೋದು, ಒಂದು ಹೋದರೆ ಒಂದಿರುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅನಿಸುತ್ತೆ. ಬೇಕಂದರೆ ರೈಟ್ ಸೈಡ್ಗೂ ಹಾಕ್ಕೋಬೋದು, ಲೆಫ್ಟ್ ಸೈಡ್ಗೂ ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಎಲಾಸ್ಟಿಕ್ ಕೂಡ ಇದೆ, ದೊಡ್ಡದು ಚಿಕ್ಕದು ಮಾಡಿಕೊಂಡು ಸ್ವಲ್ಪ ದಪ್ಪ ಇರೋರು ಕೂಡ ಹಾಕ್ಕೋಬೋದು. ನನಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಪ್ರೈಸನ್ನು ನಾನು ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ನನಗಂತೂ ತುಂಬಾ ಇಷ್ಟ. ನೀವು ಆಲ್ಮೋಸ್ಟ್ ನೋಡಿರ್ತೀರ, ನಾನು ಸಾಧ್ಯವಾದಷ್ಟು ಆರ್ಟಿಫಿಷಿಯಲ್ ಇಯರಿಂಗನ್ನೇ ಯೂಸ್ ಮಾಡ್ತಾ ಇರ್ತೀನಿ, ಮ್ಯಾಚಿಂಗು. ಇವಾಗಿನ ಪ್ರೈಸ್ಗಂತೂ ಗೋಲ್ಡ್ ತೊಗೊಳಕ್ಕಾಗಲ್ಲ ಬಿಡಿ, ಇದನ್ನೇ ಹಾಕ್ಕೊಂಡು ಖುಷಿ ಪಡಬೇಕು. ಇದು 4 ಬಂದಿದೆ ನೋಡಿ. ಇದೊಂದು ಕಲರ್ ಇದೆ, ಮತ್ತು ಇದೊಂದು ಕಲರ್ ಇದೆ, ಹಾಗೆ ಇದು ಒಂದು ಕಲರ್ ಇದೆ. ಪಿಂಕ್ ಬರುತ್ತೆ, ಇದು ಪಿಂಕ್ ಕಲರಲ್ಲಿದೆ, ಪಿಂಕ್ ಕಲರಲ್ಲಿದೆ. ಮತ್ತು ಒಂದನ್ನು ಹಾಕ್ಕೊಂಡಿದ್ದೀನಿ ನೋಡಿ, ಇದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದೊಂದು 4 ಸೆಟ್ ಬರುತ್ತೆ. 4 ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ. ಪ್ರೈಸನ್ನು ಇಲ್ಲಿ ಇದೆ ನಾನು. ಪೌಚು 2 in 1, ಬೇಕಂದರೆ ದುಡ್ಡು ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೋಬೋದು, ಆ ರೀತಿಯಾಗಿದೆ. ಚೆನ್ನಾಗಿದೆ ಮಾತ್ರ, ಕ್ವಾಲಿಟಿ ಮಾತ್ರ. ಮತ್ತು ಇಲ್ಲಿ ಒಂದು ಜಿಪ್ ಇದೆ, ಮತ್ತು ಇಲ್ಲಿ ಒಂದು ಜಿಪ್ ಬರುತ್ತೆ, ಮತ್ತು ಇಲ್ಲೂ ಕೂಡ ಜಿಪ್ ಬರುತ್ತೆ. ಅಥವಾ ನಾವು ಮೇಕಪ್ ಐಟಮ್ಸ್ಗಳನ್ನ ಏನಾದರೂ ಹಾಕಿಟ್ಕೋತೀನಿ ಅಂದರೂ ಕೂಡ ಅಷ್ಟು ದೊಡ್ಡದಾಗಿದೆ ನೋಡಿ. ಮೇಕಪ್ ತಂದು ಕೂಡ ಹಾಕ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಅಥವಾ ಮನೆಯಲ್ಲೂ ಹಾಕಿಡ್ಬೋದು, ಈಸಿಯಾಗಿ ತೊಗೋಬೋದು. ಇದೇ ಥರದ್ದು 3 ಬಂದಿದೆ ನೋಡಿ, 3 ಬಂದಿದೆ. ಇದು ಅಷ್ಟೇ, ಸೈಡಲ್ಲಿ ಇಲ್ಲೂ ಜಿಪ್ ಇದೆ, ಇಲ್ಲೂ ಕೂಡ ಜಿಪ್ ಬರುತ್ತೆ. ಎಲ್ಲದಕ್ಕೂ ಸೈಡ್ 3 ಜಿಪ್ಪನ್ನು ಹಾಕಿದ್ದಾರೆ. ಮೆಡಿಷನ್ಸ್ಗಳು ಇಟ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಏನಾದ್ರೂ ಮೇಕಪ್ ಕಿಟ್ಗಳೇ ಆಗಿರ್ಬೋದು, ಅಥವಾ ಬೇರೆ ಇನ್ನೇನಾದರೂ ಬ್ಯಾಂಗಲ್ಗಳು ಏನಾದರೂ ಹಾಕಿಡ್ತೀನಿ ಅಂದರು, ಈಗ ಒಡವೆ ಕ್ಯಾರಿ ಮಾಡ್ತೀನಿ ಅಂದ್ರೂ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಭಾಳ ಅಂದರೆ ಭಾಳ ಇಷ್ಟ ಆಯಿತು ನೋಡಿ. ಇದು ಅಷ್ಟೇ 3 ಸ್ಟೆಪ್ಪಲ್ಲೇ ಇದೆ ನೋಡಿ, ಇದು ಕೂಡ 3 ಸ್ಟೆಪ್ಪಲ್ಲೇ ಇದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. 128 ರುಪೀಸ್ ಅನಿಸುತ್ತೆ ಇದು. 128 ರುಪೀಸ್ಗೆ ಸಿಕ್ಕಿದೆ. ಇದು ಕೂಡ ನೆನ್ನೆ ಬಂದಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸೂಪರಾಗಿದೆ ನೋಡಿ. 3 ಸ್ಟೆಪ್ಪಲ್ಲಿ ಸಿಕ್ಕಿದೆ ದೊಡ್ಡದು. ಇದು ಒಂದು ಸ್ವಲ್ಪ ಚಿಕ್ಕದು ಬರುತ್ತೆ, ಇದೊಂದು ಸ್ವಲ್ಪ ಚಿಕ್ಕದು ಬರುತ್ತೆ ನೋಡಿ. ಎಲ್ಲದಕ್ಕೂ 3 ಜಿಪ್ಗಳಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದಕ್ಕಂತೂ ನಾನು 10/10 ಕೊಟ್ಬಿಡ್ತೀನಿ, ಅಷ್ಟು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಇದೂ ಕೂಡ ಪೆಡಿಕ್ಯೂರ್ ಕಿಟ್ಟು ಕೂಡ ತುಂಬಾ ಚೆನ್ನಾಗಿದೆ. ಇದು ಸೈಡಲ್ಲಿ ಯಾರಿಗೆಲ್ಲ ಹಿಂಬಡಿ ತುಂಬ ಹೊಡೆದು ಸ್ಕಿನ್ ಎತ್ಕೊಂಡಿರುತ್ತೆ, ಅದನ್ನು ಇದು ಬ್ಲೇಡ್ ಇದೆ, ನಿಧಾನಕ್ಕೆ ಬ್ಲೇಡಲ್ಲಿ ಈ ರೀತಿಯಾಗಿ ತೆಕ್ಕೋಬೇಕು. ಈ ರೀತಿಯಾಗಿ ತೆಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು.
ಪುಟಾಣಿ ಸೈಜ್ದು ಬ್ಲೇಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಪುಟಾಣಿ ಸೈಜು ಬ್ಲೇಡ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಇದು ನೈಲಲ್ಲಿ ಒಳಗಡೆ ಏನಾದರೂ ಸೈಡು ಗಲೀಜು ಏನೇನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಅಂತೇಳಿ ಇದೊಂದನ್ನು ಕೊಟ್ಟಿದ್ದಾರೆ. ಹಾಗೆ ಹಿಂಬಡಿಗಳು ಅದನ್ನೆಲ್ಲ ಈ ರೀತಿಯಾಗಿ ಬ್ರಷ್ ಮಾಡೋದಕ್ಕೆ ಒಂದು 10 ನಿಮಿಷ ಬಿಸಿನೀರಲ್ಲಿ ಕಾಲನ್ನು ನೆನೆಸಿಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಇದು ಅಷ್ಟೇ ನೋಡಿ, ನೈಲ್ಗಳು ಇದೆಲ್ಲ ಮೇಲ್ಗಡೆ ನೈಲೆಲ್ಲ ಈ ರೀತಿ ಕ್ಲೀನ್ ಮಾಡೋದಕ್ಕೆ ನೋಡಿ. ಇದು ಅಷ್ಟೇ ನೈಲು ಈ ಥರ ಶೇಪ್ ಮಾಡೋದಕ್ಕೆ, ನೈಲ್ ಶೇಪ್ ಮಾಡೋದಕ್ಕೆ. ಮತ್ತು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲನೂ ಕ್ವಾಲಿಟಿ ಚೆನ್ನಾಗಿದೆ. ಇದು ಅಷ್ಟೇ ಫುಟ್ಟು ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಇದು ಫುಲ್ಲು ಸೆಟ್ಟು ಬಂದಿದೆ ನೋಡಿ. 8 ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಮತ್ತು ಹಾಗೆ ಬ್ಲೇಡ್ ಕೂಡ ಇದರಲ್ಲಿ ಇದೆ. ನೋಡಿಕೊಂಡು ಹುಷಾರಾಗಿ ಅನುಭವ ಇರೋವಂಥವ್ರು ಮಾಡ್ಕೋಬೋದು. ಹೊರಗಡೆ ಪೆಡಿಕ್ಯೂರ್ಗೆ ಒಂದು ಸಲ ಹೋಗ್ತೀನಿ ಮಾಡಿಸ್ತೀನಿ ಅಂದರೆ ಎಷ್ಟೊಂದು ದುಡ್ಡು ಕೊಡ್ಬೋದು. ನಾವೇನೇ ಮನೆಯಲ್ಲಿ ಪೆಡಿಕ್ಯೂರ್ನ ಈಸಿಯಾಗಿ ಮಾಡ್ಕೋಬೋದು. ಅದೇನು ಕಷ್ಟ ಏನಲ್ಲ. ಹಿಂಡಿಗಳು ತುಂಬ ಯಾರ್ಯಾರು ಹೊಡೆದಿರುತ್ತೆ ಈ ಸಮ್ಮರ್ಗಂತೂ ತುಂಬಾ ಎಲ್ರಿಗೂ ಎಕ್ಸಸ್ ಆಫ್ ಹೀಟು, ಫ್ಯಾನಿಗಂತೂ ಇನ್ನೂ ಹಾಳಾಗಿರುತ್ತೆ. ಅಂಥವ್ರಿಗೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ಇದು ಕೂಡ ಜ್ಯುವೆಲ್ರಿ ಆಕ್ಸೆಸರೀಸೇ ಬರುತ್ತೆ. ಜ್ಯುವೆಲ್ರಿನೇ ನೋಡಿ, ಸರ ಇದು ಸಿಲ್ವರಲ್ಲಿ ಬರುತ್ತೆ. ಮತ್ತು ಇಲ್ಲಿ ಎಲಿಫೆಂಟ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೆಟೀರಿಯಲ್ಲು ಕ್ವಾಲಿಟಿ ಅಂತೂ ಲೈಟ್ ವೆಯ್ಟ್ ಇದೆ. ತುಂಬ ಇದಿಲ್ಲ, ಏನು ಹೇಳ್ತಾರೆ, ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಹಾಗೆ ಒಂದು ಬ್ಯಾಂಗಲ್ ಕೂಡ ಇದೆ. ಇದರಲ್ಲೂ ಕೂಡ ಸುತ್ತ ಈ ಥರ ಗೆಜ್ಜೆಗಳು ಬರುತ್ತೆ. ಅಂದರೆ ಅಂಥ ಏನು ಸೌಂಡ್ ಬರಲ್ಲ, ವೆಯ್ಟ್ಲೆಸ್ಸೇ ಸೌಂಡ್ ಇದೆ. ಹಾಕಿ ತೋರಿಸ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟು. ಇದೊಂದು ಡ್ರೆಸ್ಗಳೆಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಕಾಟನ್ ಸಾರಿ ಹಾಕ್ಕೊಂಡಾಗಲೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದೊಂದನ್ನ ತೊಗೊಂಡೆ. ಡ್ರೆಸ್ಗೆ ಅಥವಾ ಕಾಟನ್ ಡ್ರೆಸ್ ಹಾಕ್ಕೊಂಡಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಲೈಟ್ ವೆಯ್ಟ್ ಕೂಡ ಇದೆ, ತುಂಬ ವೆಯ್ಟ್ ಏನು ಬರೋಲ್ಲ. ಹಾಗೆ ಒಂದು ರಿಂಗು ಕೂಡ ಇದೆ ನೋಡಿ. ರಿಂಗ್ ಕೂಡ ತೊಗೊಂಡಿದ್ದೀನಿ. ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಚೆನ್ನಾಗಿ ಕಾಣಿಸ್ತಿದೆಯಾ ನೋಡಿ, ನೋಡ್ಬಿಟ್ಟು ಹೇಳಿ ಹೇಗೆ ಅನ್ನಿಸ್ತು ಅಂತ. ಬ್ಯಾಂಗಲ್ಲು ಮತ್ತು ಇದು ಫುಲ್ ಸೆಟ್ ಬಂದಿದೆ. ಚೂಡಿದಾರು ಇದೆಲ್ಲ ಡ್ರೆಸ್ಗಳು ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಮತ್ತು ಸ್ಯಾರಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಗಳಿಗಂತೂ ಎಷ್ಟಿದ್ರೂ ಸಾಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗೆ ರಿಂಗ್ ಅಂದರೆ ಭಾಳನೇ ಇಷ್ಟ. ಅದಕ್ಕೆ ಮತ್ತೆ ಒಂದು ಸಲ ರಿಂಗ್ ತೊಗೋಬೇಕನ್ನಿಸ್ತು, ಅದಕ್ಕೆ ರಿಂಗನ್ನು ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ರತಿಯೊಂದು ವಿಡಿಯೋನೂ ಅಷ್ಟೇ, ಯಾವ ವಿಡಿಯೋ ನಿಮಗೆ ಯಾವ ಮೆಟೀರಿಯಲ್ ಇಷ್ಟ ಆಯಿತು ಅದನ್ನು ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಂಗೆ ಇಷ್ಟ ಆಗಿದೆ ಮತ್ತು ನಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೇಗೆ ಕಾಣಿಸ್ತಾ ಇತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಇವತ್ತಿನ ಮೀಶೋ ಶಾಪಿಂಗ್ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಏನು ಮಾಡಬೇಕು, ವಿಡಿಯೋನ ಪೂರ್ತಿ ನೋಡಬೇಕು. ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಡಬೇಕು. ಲೈಕ್ ಕೊಟ್ಟಿದ್ದಾದಮೇಲೆ ಕಮೆಂಟ್ ಕೊಡಬೇಕು. ಕಮೆಂಟ್ ಕೊಟ್ಟು ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸ್ಬೇಕು. ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಮುಂದೆ ನಾನು ನೆಕ್ಸ್ಟು ನನ್ನ ವಿಡಿಯೋದಲ್ಲಿ ಮಾಡ್ತೀನಿ. ಮತ್ತು ನಿಮಗೆ ಇದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತು ಸಮಾಧಾನ. ಯಾರಿಗೆಲ್ಲ ಇವತ್ತಿನ ಮೀಶೋ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ಲೈಕ್ ಕೊಟ್ಟಿದ್ದಾದಮೇಲೆ ಕಮೆಂಟ್ ಕೊಡಬೇಕು. ಕಮೆಂಟ್ ಕೊಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿದ್ರೇ ನನಗೂ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಹಾಗೆಯೇ ಪೂರ್ತಿಯಾಗಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ, ಹೊಸ ವಿಷಯದೊಂದಿಗೆ, ಅಥವಾ ಕುಕ್ಕಿಂಗ್ ವಿಡಿಯೋನೋ ಹೊಸ ವಿಷಯನೋ ಏನೋ ಒಂದು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.